ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇನ್ನೊಂದು ದಿನ ಮಾತ್ರ ತಾನೇ ಇದೆ, ಮಧ್ಯದಲ್ಲಿ ಹೊಸ ವರ್ಷಕ್ಕೆ ಹೋಗಲಿದ್ದೇವಲ್ಲ. ಸರಿ, ಈ ಸ್ಥಳ ಬಹಳ ಸುಂದರವಾಗಿದೆ ಅಲ್ಲ? ಹಿಂದೆ ಬರೆದಿದೆ ಅಲ್ಲ, ವಿ ಲವ್ ಯಾಂಗೂನ್ ಎಂಬುದಾಗಿ. ಮಯನ್ಮಾರ್ ದೇಶದಲ್ಲಿರುವಂಥ ಒಂದು ದೊಡ್ಡ ಪಟ್ಟಣ ಈ ಯಾಂಗೂನ್ ಎಂಬುದು. ಆ ಪಟ್ಟಣದಲ್ಲೇ ಈ ರೀತಿಯಾಗಿ ಸುಂದರವಾಗಿ ಎಲ್ಲ ನಿರ್ಮಿಸಿ ಇಟ್ಟಿದ್ದಾರೆ. ದೊಡ್ಡ ಒಂದು ಗಾರ್ಡನ್, ಬಹಳ ಸುಂದರವಾಗಿದೆ, ಪ್ಲೆಸೆಂಟ್ ಆಗಿದೆ ಇದನ್ನು ನೋಡುವುದಕ್ಕೆ. ಈ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ದೇವರು ಈ ಪಟ್ಟಣವನ್ನು ಪ್ರೀತಿಸುತ್ತಾರೆ, ಇಲ್ಲಿರುವಂತಹ ಜನರನ್ನು ಯೇಸು ಪ್ರೀತಿಸುತ್ತಾನೆ. ಆದ್ದರಿಂದಲೇ ನಾವು ಕೂಡ ಈ ಜನರನ್ನು ಪ್ರೀತಿಸಿ ಅವರಿಗಾಗಿ ಪ್ರಾರ್ಥಿಸಿ ಅವರ ಮಧ್ಯೆ ಬಂದು ಈ ಸೇವೆಯನ್ನು ನೆರವೇರಿಸುತ್ತಾ ಇದ್ದೇವೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ನೋಡುತ್ತೀರಾ? ಬಹಳ ಮುಖ್ಯವಾದದ್ದು, ಗಮನಿಸಿ. ಕೀರ್ತನೆಗಳು 51:2 ವಾಕ್ಯ. ದೇವರೇ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಹೊಸ ವರ್ಷದೊಳಗೆ ಪ್ರವೇಶಿಸಲಿದ್ದೀರಿ, ಸಿದ್ಧರಾಗುತ್ತಾ ಇದ್ದೀರಾ? ಎಲ್ಲದಕ್ಕೂ ಒಂದು ಸಿದ್ಧತೆ ಬೇಕಲ್ವ? ಎಕ್ಸಾಮ್ಗೆ ಹೋದರೆ ಒಂದು ಸಿದ್ಧತೆ, ಇಂಟರ್ವ್ಯೂಗೆ ಹೋದರೆ ಒಂದು ಸಿದ್ಧತೆ, ಒಂದು ಬಿಸ್ನೆಸ್ ಮಾಡುತ್ತೇವೆ ಅಂದರೆ ಸಿದ್ಧತೆ, ಒಂದು ಹೊಸ ವರ್ಷದೊಳಗೆ ಪ್ರವೇಶಿಸಲಿದ್ದೇವೆ ಅನ್ನುವಾಗ ಅನೇಕ ಸಿದ್ಧತೆ ಪ್ರಾರ್ಥನೆಗಳೆಲ್ಲ ನಡೆಯುತ್ತದೆ. ಸಭೆಗಳಲ್ಲಿ, ಸೇವೆಗಳಲ್ಲಿ ನಾವು ಆ ರೀತಿಯಾಗೆಲ್ಲ ಪ್ರಾರ್ಥಿಸುತ್ತೇವೆ. 3 ದಿನಗಳು ಉಪವಾಸ ಮಾಡಿ ದೇವರ ಸಮ್ಮುಖದಲ್ಲಿ ಸಿದ್ಧತೆ ಪ್ರಾರ್ಥನೆಯನ್ನೆಲ್ಲ ಮಾಡುತ್ತೇವೆ. ಹಾಗಾದರೆ ಸಿದ್ಧತೆ ಅವಶ್ಯ ತಾನೆ? ಆ ಸಿದ್ಧತೆ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾದದ್ದು, ದೇವರ ಮುಂದೆ ನಮ್ಮ ಹೃದಯವನ್ನು ತೆರೆದು ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ದೇವರೇ, ನನ್ನನ್ನು ಪೂರ್ಣವಾಗಿ ತೊಳೆಯಿರಿ, ಶುದ್ಧೀಕರಿಸಿರಿ. ಅಂದರೆ ನನ್ನ ಹೃದಯವನ್ನು ಶುದ್ಧೀಕರಿಸಿ ನನ್ನ ಜೀವಿತವನ್ನು ಪರಿಶುದ್ಧ ಪಡಿಸಿರಿ ಎಂಬುದಾಗಿ ಅದರ ಅರ್ಥ. ನಾವೆಲ್ಲರೂ ಕೊರತೆ ಉಳ್ಳಂತ ಮನುಷ್ಯರೇ. ಪಾಪ ಮಾಡದೇ ಇರುವವರು ಯಾರಾದರೂ ಇದ್ದಾರಾ? ಈ ವರ್ಷದಲ್ಲಿ ನಾನು ಪಾಪವನ್ನೇ ಮಾಡಿಲ್ಲ, ತಪ್ಪನ್ನೇ ಮಾಡಿಲ್ಲ ಎಂಬುದಾಗಿ ಹೇಳುವಂಥವರು ಯಾರಾದರೂ ಇದ್ದಾರಾ? ಎಷ್ಟೋ ತಪ್ಪುಗಳು ನಾವು ತಿಳಿದು ಮಾಡುತ್ತೇವೆ, ತಿಳಿಯದೆ ಮಾಡುತ್ತೇವೆ. ಮಾಡಿದ ನಂತರ ಅಯ್ಯೋ ತಪ್ಪು ಮಾಡಿದ್ದೇವೆ ಎಂದು ಅಂದುಕೊಳ್ಳುತ್ತೇವೆ. ಎಲ್ಲರ ಜೀವಿತಗಳಲ್ಲೂ ತಪ್ಪು ಕೊರತೆಗಳು ಇದ್ದೇ ಇವೆ. ನಮ್ಮಲ್ಲಿ ಪಾಪ ಇಲ್ಲ ಎಂದು ಹೇಳುವುದಾದರೆ ನಮ್ಮನ್ನು ನಾವೇ ವಂಚಿಸಿಕೊಳ್ಳುವವರಾಗಿರುತ್ತೇವೆ ಎಂದು ವಾಕ್ಯ ಹೇಳುತ್ತದೆ. ಹಾಗಾಗಿ ಪಾಪ ತುಂಬಿದಂತ ಲೋಕದಲ್ಲಿ ನಾವು ಇದ್ದೇವೆ. ಎಷ್ಟೋ ಪಾಪಗಳು, ತಪ್ಪುಗಳು ನಮ್ಮ ಜೀವಿತದಲ್ಲಿ ಬಂದು ಬಿಡುತ್ತವೆ. ಅದರಲ್ಲೇ ನೆಲೆಗೊಂಡಿರಬಾರದು, ಆ ಪಾಪದಲ್ಲೇ ನೆಲೆಗೊಂಡಿರಬಾರದು. ಇದು ಸರಿ, ಇದರಲ್ಲೇನು ತಪ್ಪು ಎಂಬುದಾಗಿ ಅದನ್ನೇ ಮಾಡುತ್ತಾ ಇರಬಾರದು. ನಮ್ಮನ್ನು ಶುದ್ಧೀಕರಿಸಲು ಒಪ್ಪಿಸಿ ಕೊಡಬೇಕು. ದೇವರು ನಮ್ಮನ್ನು ಪರಿಶುದ್ಧ ಪಡಿಸುವಾಗ ಪರಿಶುದ್ಧನು ತನ್ನನ್ನು ಇನ್ನೂ ಪರಿಶುದ್ಧ ಮಾಡಿಕೊಳ್ಳಲಿ. ಇದುವೇ ದೇವರ ಯೋಜನೆ. ದೇವರೇ, ನನ್ನನ್ನು ಇನ್ನೂ ಪರಿಶುದ್ಧ ಮಾಡಿರಿ, ಹಾಗಾದ್ರೆ ನನ್ನನ್ನು ತೊಳೆಯಿರಿ, ಪರಿಶುದ್ಧ ಪಡಿಸಿರಿ ಎಂಬುದಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡುವಂಥದ್ದು. ಯಾಕಂದ್ರೆ ಆತನು ಹೇಳುತ್ತಾನೆ, ನಾನು ನಿಮ್ಮನ್ನು ಪರಿಶುದ್ಧ ಮಾಡುವಂತ ಕರ್ತನು. ಆತನೇ ನಮ್ಮನ್ನು ಪರಿಶುದ್ಧ ಮಾಡಲು ಸಾಧ್ಯ, ನಮ್ಮನ್ನು ನಾವೇ ಪರಿಶುದ್ಧ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಪರಿಶುದ್ಧತೆಗಾಗಿ ಆತನು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತನು. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ದೇವರೇ, ನಿಮ್ಮ ರಕ್ತದಿಂದ ನನ್ನ ಹೃದಯವನ್ನು ತೊಳೆಯಿರಿ, ಶುದ್ಧೀಕರಿಸಿ. ನನ್ನೊಳಗೆ ಈ ಹೆಮ್ಮೆ, ದ್ವೇಷ, ಹೊಟ್ಟೆ ಕಿಚ್ಚು, ಇಚ್ಛೆಗಳು, ಭಯಂಕರ ಪಾಪಗಳೆಲ್ಲ ಇದೆ. ಶುದ್ಧೀಕರಿಸಿ ಪೂರ್ಣವಾಗಿ ನನ್ನನ್ನು ತೊಳೆಯಿರಿ ಎಂಬುದಾಗಿ ಹೇಳಿದರೆ ಆ ಪರಿಶುದ್ಧತೆ ಉಂಟಾಗುತ್ತಾ ನಮ್ಮಲ್ಲಿ ಪಾಪದ ಜೀವಿತಗಳು ಕಡಿಮೆ ಆಗಿ ಪರಿಶುದ್ಧತೆಯಲ್ಲಿ ಬೆಳೆದು ಬರುತ್ತೇವೆ. ಒಂದು ದಿನ ಪರಿಪೂರ್ಣವಾದ ಪರಿಶುದ್ಧತೆಯ ಹಂತಕ್ಕೆ ಪವಿತ್ರಾತ್ಮನು ನಡೆಸುವನು. ಅದಕ್ಕಾಗಿ ಈ ವರ್ಷದಲ್ಲಿ ನೀವು ಹೊಸ ವರ್ಷದೊಳಗೆ ಪ್ರವೇಶಿಸುವುದಕ್ಕೆ ಮುಂಚೆ ಈ ಪ್ರಾರ್ಥನೆಯನ್ನು ಮಾಡಿರಿ. ದೇವರ ಮುಂದೆ ನಿಮ್ಮ ಕೊರತೆಗಳನ್ನು ಅರಿಕೆ ಮಾಡಿರಿ. ಯಾರೊಂದಿಗಾದರೂ ಒಂದಾಗಬೇಕು. ಗಂಡನನ್ನು ದುಃಖ ಪಡಿಸಿರುವುದಾದರೆ ಕ್ಷಮಾಪಣೆ ಕೇಳಿರಿ. ಹೆಂಡತಿಯನ್ನು ಗಾಯಗೊಳಿಸಿದರೆ ಕ್ಷಮಾಪಣೆ ಕೇಳಿರಿ. ಮಕ್ಕಳಿಗೆ ವೇದನೆಯನ್ನು ಉಂಟು ಮಾಡಿದರೆ ಕ್ಷಮಾಪಣೆ ಕೇಳಿರಿ. ನೀವು ಒಂದಾಗಿರಿ. ಹೆತ್ತವರನ್ನು ಗಾಯಗೊಳಿಸಿದ್ದರೆ ನೀವು ಒಂದಾಗಿ, ನೀವು ಕೆಲಸ ಮಾಡುವಲ್ಲಿ, ವಾಸಿಸುವಲ್ಲಿ ಯಾರನ್ನಾದರೂ ದುಃಖ ಪಡಿಸಿದ್ದರೆ ನಿಮ್ಮ ಮನಸ್ಸಾಕ್ಷಿ ಚುಚ್ಚುತ್ತದೆ, ನೆಮ್ಮದಿ ಇರುವುದಿಲ್ಲ. ಅದುವೇ ಪಾಪ ಶಾಪವಾಗಿ ಹಿಂಬಾಲಿಸುವುದು. ಹೋಗಿ ಕ್ಷಮಾಪಣೆ ಕೇಳಿ ಹೊಸ ವರ್ಷದೊಳಗೆ ಹೋಗುವುದಕ್ಕೆ ಮುಂಚೆ ಸರಿಪಡಿಸಿಕೊಳ್ಳಿ. ಆಗ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುವನು. ಪವಿತ್ರಾತ್ಮನು ಬರುವಾಗ ಪೂರ್ಣ ಪರಿಶುದ್ಧತೆಯನ್ನು ನಿಮ್ಮೊಳಗೆ ಉಂಟು ಮಾಡುವನು. ನೀವು ಪ್ರಾರ್ಥಿಸಬೇಕು, ದೇವರೇ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡಿ, ದೋಷಗಳನ್ನು ಪರಿಹರಿಸಿ ಶುದ್ಧೀಕರಿಸಿ ಎಂಬುದಾಗಿ ಕೇಳಬೇಕು. ನೀವು ಪ್ರಾರ್ಥಿಸುವಿರಾ? ಹಾಗೆ 1 ನಿಮಿಷ ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ನಿಮ್ಮ ರಕ್ತದಿಂದ ಶುದ್ಧೀಕರಿಸಿ. ದೇವರೇ, ನನಗೆ ಪೂರ್ಣ ಪರಿಶುದ್ಧತೆ ಬೇಕು. ಈ ವರ್ಷದಲ್ಲಿ ನಾನು ಮಾಡಿದಂತ ತಪ್ಪುಗಳು, ಕೊರತೆಗಳು, ಪಾಪಗಳನ್ನು ನಾನು ಮುಂದಿನ ವರ್ಷದಲ್ಲಿ ಮಾಡಬಾರದು. ಈ ವರ್ಷದೊಂದಿಗೆ ಈ ಹಳೆಯ ಪಾಪಗಳೆಲ್ಲ ತೊಲಗಿ ಹೋಗಲಿ. ನನ್ನನ್ನು ಪರಿಶುದ್ಧಪಡಿಸಿ ಒಂದು ಹೊಸ ಹೃದಯದೊಂದಿಗೆ, ಪರಿಶುದ್ಧವಾದ ಹೃದಯದೊಂದಿಗೆ ಹೊಸ ವರ್ಷದೊಳಗೆ ಪ್ರವೇಶಿಸುವಂತೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.